ಸಿದ್ದು ನಂತರ ಸಿಎಂ ರೇಸ್ನಲ್ಲಿರೋದು ಡಿಕೆಶಿ ಮಾತ್ರ. ಈ ಅವಧಿಯಲ್ಲಿಯೇ ಡಿಕೆಶಿ ಅವರಿಗೆ ಅವಕಾಶ ಸಿಗುತ್ತೆ. ಸಿಎಂ ಬದಲಾವಣೆ ಸುಳಿವನ್ನ ಕೊಟ್ರ ಹಾಗಿದ್ರೆ ಎಚ್ ಸಿ ಬಾಲಕೃಷ್ಣ. ಈ ಅವಧಿಯಲ್ಲೇ ಡಿಕೆಶಿಗೆ ಒಲಿಯುತ್ತಾ ಸಿಎಂ ಭಾಗ್ಯ. ಡಿಕೆಶಿ ಅವರಿಗೆ ಸಿಗತ್ತೆ ಸಿಎಂ ಬದಲಾವಣೆ ಅವಕಾಶ ಸಿಗತ್ತೆ. ಸಿಎಂ ಬದಲಾವಣೆಯ ಸುಳಿವನ್ನ ಕೊಡ್ತಾ ಇರುವಂತದ್ದು ಎಚ್ ಸಿ ಬಾಲಕೃಷ್ಣ ಅವರು. ಈ ಅವಧಿಯಲ್ಲೇ ಡಿಕೆಶಿಗೆ ಒಲಿಯುತ್ತಾ ಹಾಗಿದ್ರೆ ಸಿಎಂ ಭಾಗ್ಯ. ಬರ್ತ್ಡೇ ಗಿಫ್ಟ್ ಏನಾದರೂ ಹೈಕಮಾಂಡ್ ಕೊಡುತ್ತಾ ಕಾದ್ ನೋಡಬೇಕು ಅನ್ನುವಂತಹ ಚರ್ಚೆಗಳು ನಿನ್ನೆ ಆಗ್ತಾ ಇತ್ತು. ಸೊ ಇವತ್ತು ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಮಹತ್ವದ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಎಚ್ ಸಿ ಬಾಲಕೃಷ್ಣ ಅವರ ಈ ಒಂದು ಬಹಿರಂಗ ಹೇಳಿಕೆ ಸಿದ್ದು ನಂತರ ಸಿಎಂ ರೇಸ್ನಲ್ಲಿರೋದು ಡಿಕೆ ಶಿವಕುಮಾರ್ ಮಾತ್ರ. ಬೇರೆಯವರು ರೇಸ್ನಲ್ಲಿ ಇರಬಹುದು, ಆದರೆ ಅದು ಕಾಲಕ್ಕೆ ತಕ್ಕಂತೆ ತೀರ್ಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥದ್ದು ಸದ್ಯಕ್ಕೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬೇಡ ಅಂತಂದಾಗ ಆ ಸ್ಥಾನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಗೋದು. ಈ ಅವಧಿಯಲ್ಲಿಯೇ ಅವರಿಗೆ ಅವಕಾಶ ಸಿಗಲಿದ್ದು ನಮ್ಮ ಹೈಕಮಾಂಡ್ ಈ ಬಗ್ಗೆ ಸೂಕ್ತ ತೀರ್ಮಾನವನ್ನು ಕೂಡ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಗೆ ನಾವು ಮನವಿಯನ್ನ ಮಾಡಿದ್ದು, ಹೈಕಮಾಂಡ್ ಶೀಘ್ರದಲ್ಲಿ ತೀರ್ಮಾನವನ್ನ ಮಾಡುತ್ತೆ. ಹೈಕಮಾಂಡ್ ಯಾಕೆ ವಿಳಂಬ ಮಾಡ್ತಾ ಇದೆ ಗೊತ್ತಿಲ್ಲ. ನಾಳೆಯೇ ಸಂಪುಟ ವಿಸ್ತರಣೆ ಮಾಡಿದ್ರು ಕೂಡ ನನಗೆ ಖುಷಿ ಅಂತ ಹೇಳ್ತಾ ಇದ್ದಾರೆ. ಸಿ ಬಾಲಕೃಷ್ಣ ಹೇಳಿರುವಂತಹ ಹೇಳಿಕೆ ನೇರವಾಗಿ ಸಿದ್ದು ಒಪ್ಪಿದ್ರೆ ಮಾತ್ರ ಡಿಕೆ ಸಿಎಂ ಅನ್ನುವಂತಹ ಎಚ್ ಸಿ ಬಾಲಕೃಷ್ಣ ಅವರ ಹೇಳಿಕೆ. ಸೊ ಹೈಕಮಾಂಡ್ ಕೂಡ ಆದಷ್ಟು ಬೇಗ ಅಂತ್ಯ ಹಾಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಸೂಕ್ತ ತೀರ್ಮಾನವನ್ನು ಕೂಡ ಮಾಡುತ್ತೆ ಅನ್ನುವಂತಹ ಭರವಸೆಯನ್ನು ಎಚ್ ಸಿ ಬಾಲಕೃಷ್ಣ ಕೊಡ್ತಾ ಇರುವಂಥದ್ದು. ಈ ಅವಧಿಯಲ್ಲೇ ಡಿಕೆಶಿಗೆ ಸಿಎಂ ಭಾಗ್ಯ ಒಲಿಯತ್ತಾ ಹಾಗಿದ್ರೆ ಇವರು ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಕಾಲಕ್ಕೆ ತಕ್ಕಂತೆ ಏನೇನು ತೀರ್ಮಾನ ಆಗಬೇಕು ಅದಾಗತ್ತೆ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಬೇಡ ಅಂದ್ರೆ ಆ ಸ್ಥಾನ ಪಕ್ಕ ಡಿಕೆಶಿಗೆ ಅಂತ ಹೇಳ್ಬಿಟ್ಟು ಕಡ್ಡಿ ತುಂಡಾದಾಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಅವಧಿಯಲ್ಲೇ ಸಿಗತ್ತೆ ಸಿಎಂ ಬದಲಾವಣೆಯನ್ನು ಸುಳಿವು ಕೊಡ್ತಾ ಇರುವಂಥದ್ದು ಎಚ್ ಸಿ ಬಾಲಕೃಷ್ಣ ಅವರು. ಸಂಪುಟ ಪುನರ್ರಚನೆಗೆ ನಾವು ಕೂಡ ಮನವಿಯನ್ನ ಮಾಡಿರುವಂಥದ್ದು, ಹೈಕಮಾಂಡ್ ಶೀಘ್ರದಲ್ಲೇ ತೀರ್ಮಾನ ಕೂಡ ಮಾಡಲಿದೆ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಯಾಕೆ ವಿಳಂಬ ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ, ಬಟ್ ನಾಳೆಯೇ ಸಂಪುಟ ವಿಸ್ತರಣೆ ಮಾಡಿದ್ರು ಕೂಡ ನಮಗೆ ಖುಷಿನೇ ಅಂತ ಹೇಳ್ತಾ ಇದ್ದಾರೆ ಎಚ್ ಸಿ ಬಾಲಕೃಷ್ಣ. ಸೊ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬೇಡ ಅಂತ ಅಂದ್ರೆ ಇನ್ ಕೇಸ್ ಆ ಸ್ಥಾನ ಡಿಕೆಶಿ ಅವರಿಗೆ ಪಕ್ಕ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಿಟ್ಟರೆ ಅವರೇ ರೇಸ್ನಲ್ಲಿ ಇರೋದು ಅನ್ನುವಂಥದ್ದು ಕೂಡ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿರುವಂಥದ್ದು. ರಾಮನಗರದಲ್ಲಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಂತರ ಮುಖ್ಯ ಸಿಎಂ ರೇಸ್ನಲ್ಲಿ ಇರೋದು ಡಿಕೆಶಿ ಅವರು ಮಾತ್ರ ಅಂತ ಹೇಳ್ತಿದ್ದಾರೆ. ಬೇರೆಯವರು ಕೂಡ ರೇಸ್ನಲ್ಲಿ ಇರಬಹುದು, ಆದರೆ ಅದು ಕಾಲಕ್ಕೆ ತಕ್ಕಂತೆ ತೀರ್ಮಾನ ಆಗತ್ತೆ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಸಿದ್ದರಾಮಯ್ಯನವರು ಕೂಡ ಸಿಎಂ ಸ್ಥಾನ ಬೇಡ ಅಂತಂದಾಗ ಆ ಸ್ಥಾನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಗಲಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ.